ನಮಸ್ತೆ. ಇವತ್ತು ನಾನು ಏನು ಹೇಳ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ನಾನು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವೊಂದು ಫುಡ್ ಚೇಂಜಸ್ನ ಮಾಡ್ಕೊಂಡಿದ್ದೀನಿ. ಅದೇನು ಅಂತಂದರೆ ಬೇಸಿಕ್ ಚೇಂಜಸ್ಸು. ಮೊದಲನೇದು ನಾವು ಸಕ್ಕರೆ ಅನ್ನೋದನ್ನು ಫಸ್ಟ್ ಬಿಡಬೇಕು. ಆಮೇಲೆ ಉಪ್ಪನ್ನು ಬಿಡಬೇಕು. ಆಮೇಲೆ ನಾವು ಯೂಸ್ ಮಾಡ್ತಾ ಇರೋವಂಥ ರಿಫೈನ್ಡ್ ಆಯಿಲ್ನ ಬಿಡಬೇಕು. ಅದಾದಮೇಲೆ ಇನ್ನೊಂದು ಮಹತ್ವದ ಚೇಂಜ್ ಏನು ಅಂತಂದರೆ, ನಮ್ಮ ಮನೇಲಿ ನಾನು ಯಾವುದೇ ರೀತಿ ವಾಟರ್ ಫಿಲ್ಟರ್ ಆಯಿತು ಅಥವಾ ಯಾವುದೇ ಆರ್ ಒ ವಾಟರ್ ಆಯಿತು ಯಾವುದನ್ನು ಯೂಸ್ ಮಾಡಲ್ಲ. ಡೈರೆಕ್ಟಾಗಿ ಟ್ಯಾಪಿಂದ ಏನು ಬರುತ್ತೆ ಅದನ್ನೇ ನಾವು ಬಿಳಿ ಬಟ್ಟೆಯಲ್ಲಿ ಸೋಸ್ಕೊಂಡು ಅದನ್ನೇ ನಾವು ಕುಡಿತೀವಿ. ಈಗ ಆರ್ ಒ ವಾಟ್ರು ಆಮೇಲೆ ಪ್ಯೂರಿಫೈಡ್ ವಾಟ್ರು ಅಂತಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಅಥವಾ ಕೆಲವೊಂದು ಒಳ್ಳೆ ಫ್ರೆಂಡ್ಸ್ ಸಜೆಷನ್ ಕೊಟ್ಟಿರೋ ಪ್ರಕಾರ ಅದರಲ್ಲಿ ಏನೂ ಸತ್ವ ಏನೂ ಉಳಿದಿರೋದಿಲ್ಲ. ಈಗ ನೀವು ಅದು ರಾ ಅಂತ ಅಂತಾರಲ್ಲ, ಅದರಲ್ಲಿ ಯಾವುದೇ ಲವಣಾಂಶಗಳಾಯಿತು ಯಾವುದೇ ಮಿನರಲ್ಸ್ ಆಯಿತು ಉಳ್ಕೊಂಡಿರೋದಿಲ್ಲ. ಸೊ ಅದರಿಂದ ನನಗೆ ಮೇಜರ್ ಚೇಂಜು ನಾನು ನೀರು ಮಹತ್ವ ಕೊಡ್ತೀನಿ. ಸೊ ಅದಾದಮೇಲೆ ನಾನು ಹೇಳ್ದಂಗೆ ನಿಮಗೆ ಸಕ್ಕರೆ ಗೊತ್ತು ನಿಮಗೆ, ಅದನ್ನು ಪಾಲಿಷ್ ಮಾಡೋದಕ್ಕೆ ಯಾವ್ಯಾವ ರೀತಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಅದು ನಾನು ತಿಳ್ಕೊಂಡ್ಮೇಲೆ ಅದು ನೆನೆಸ್ಕೊಂಡ್ರೆ ಎಷ್ಟು ಭಯ ಆಯಿತು ಅಂತಂದರೆ, ಅದಕ್ಕೆ ನಾನು ಸಕ್ಕರೆ ಬದಲು ನಮ್ಮ ಮನೇಲಿ ನಾನು ಬೆಲ್ಲನ ಯೂಸ್ ಮಾಡ್ತೀನಿ. ಸೊ ಬೆಲ್ಲ ಅಂದರೆ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲ ಅಂತ ನಾನು ಪ್ರಯತ್ನ ಪಡ್ತೀನಿ. ಅಗೇನ್ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಅದು ಎಷ್ಟು ಆರ್ಗ್ಯಾನಿಕ್ ಅಂತಂದ್ಬಿಟ್ಟು. ಸೊ ಅದರಲ್ಲೇ ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲಿ ಒಂದು ಒಳ್ಳೆ ಕಡೆ ಬೆಲ್ಲ ಸಿಗುತ್ತೆ, ಪ್ಯೂರ್ ಬೆಲ್ಲ ಸಿಗುತ್ತೆ, ಸೊ ಅಲ್ಲಿ ನಾವು ತರ್ತಾಯಿದ್ದೀವಿ ಆರ್ಗ್ಯಾನಿಕ್ ಶಾಪಲ್ಲಿ. ಪೂರ್ತಿ ಕಪ್ಪಗಿರೋ ಬೆಲ್ಲನ ತೊಗೋಬಾರ್ದು. ಸ್ವಲ್ಪ ನಿಮಗೆ ಈ ಕೆಂಪು ಕಲರ್ ಬರುತ್ತೆ ಅಂದರೆ ಡಾರ್ಕ್ ಬ್ರೌನ್ ಥರ, ಅದನ್ನು ತೊಗೊಳ್ಳೋದು ಒಳ್ಳೆಯದು. ಸೊ ಅದು ಬಿಟ್ಟರೆ ನಾನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಉಪ್ಪು ಬಂದ್ಬಿಟ್ಟು ಬಿಳಿ ಉಪ್ಪು ಕೂಡ ಅದು ಅಷ್ಟೇ ತುಂಬ ಕೆಮಿಕಲ್ಸ್ ಯೂಸ್ ಮಾಡಿ ಅದನ್ನು ಬಿಳಿಯಾಗಿ ಕಾಣಿಸೋ ಥರ ಮಾಡಿ ವೈಟ್ ಮಾಡಿ ಅದನ್ನು ಕೊಡ್ತಾರೆ. ಸೊ ಅಯೋಡೈಸ್ಡ್ ಉಪ್ಪು ಅಂತಂದ್ಬಿಟ್ಟು ನಿಮಗೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ಟಿ ವಿಲಿ, ಗೊತ್ತು. ಸೊ ಹಾಗಾಗಿ ಅದನ್ನೊಂದು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಬಿಳಿ ಉಪ್ಪು ಬದಲು ನಾವೇನು ಮಾಡ್ತೀನಿ ಅಂದರೆ ಹಿಮಾಲಯನ್ ಕ್ರಿಸ್ಟಲ್ ಸಾಲ್ಟ್ ಅಂತ ಬರುತ್ತೆ. ಅದು ನಿಮಗೆ ಸ್ವಲ್ಪ ಪಿಂಕ್ ಕಲರ್ ಇರುತ್ತೆ, ದಪ್ಪ ಇರುತ್ತೆ, ಅದನ್ನೇ ಆದಷ್ಟು ತೊಗೊಳ್ಳಿ. ಅದೊಂದು. ಅದು ಬಿಟ್ಟರೆ ನಾನು ಇನ್ನೊಂದು ಏನು ಚೇಂಜ್ ಮಾಡಿದ್ದೀನಿ ಅಂತಂದರೆ ನೀರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಉಪ್ಪಾಯಿತು, ಬೆಲ್ಲ ಆಯಿತು, ಇದು ಮೇಜರ್ ಚೇಂಜು. ನಾನು ಆ್ಯಕ್ಚುಲಿ ಇದನ್ನು ಎಲ್ಲರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಇದ್ರ ಬಗ್ಗೆ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ ಅಥವಾ ಅದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಇದನ್ನು ದಯವಿಟ್ಟು ಕೇಳಿ. ನಾನು ಇದೊಂದು ಅವೇರ್ನೆಸ್ ವಿಡಿಯೋ ಅಂತ ಮಾಡ್ತಾ ಇರೋದು, ಎಷ್ಟು ಜನಕ್ಕೆ ನಾನು ಮೋಟಿವೇಶನ್ ಮಾಡಬಲ್ಲೆ ಅಂತಂದ್ಬಿಟ್ಟು. ಬಟ್ ಯಾವುದೇ ಡಾಕ್ಟ್ರುಗಳಾಯಿತು ಅಥವಾ ಯಾವುದೇ ನಿಮಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸು ನೀವು ಹೋಗಿ ಅವ್ರನ್ನ ಕೇಳಿದ್ರೂ ಅವ್ರು ಯಾರೂ ನಿಮಗೆ ಖಡಾಖಂಡಿತವಾಗಿ ಹೇಳಲ್ಲ. ಇನ್ನೊಂದು ಮರ್ತಿದ್ದೆ, ಆಯಿಲು, ರಿಫೈನ್ಡ್ ಆಯಿಲ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡಿ. ಅಂದರೆ ಏನು ಅಂತಂದರೆ ನಿಮಗೆ ಗೊತ್ತಲ್ಲ, ಗಾಣದ ಎಣ್ಣೆ ಅಂತ ಹೇಳ್ತಾರೆ. ಅದು ಏನಂತಂದರೆ ನಿಮಗೆ ಜಾಸ್ತಿ ಹೀಟಲ್ಲಿ ಅದನ್ನು ಪ್ರೋಸೆಸ್ ಮಾಡೋದಿಲ್ಲ. ಆ ಮೆಷಿನ್ ತುಂಬ ಸ್ಲೋ ಆಗಿ ರನ್ ಆಗುತ್ತೆ. ಅದರಲ್ಲಿ ಆ ಎಣ್ಣೆಯಲ್ಲಿ ಯಾವ ರೀತಿ ಮಿನರಲ್ಸ್ ಯಾವ್ದು ಇರಬೇಕಲ್ಲ ಅದೆಲ್ಲ ಹಾಗೆ ಉಳಿಯುತ್ತೆ. ರಿಫೈನ್ಡ್ ಆಯಿಲ್ ಏನಾಗುತ್ತೆ ಅಂದರೆ ಅದು ನಿಮ್ಗೆ ಗೊತ್ತು, ನಾನು ತಿಳ್ಕೊಂಡಿರೋ ಪ್ರಕಾರ 200 ಡಿಗ್ರಿ 300 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಆ ಎಣ್ಣೆನ ಅವರು ಪ್ರೋಸೆಸ್ ಮಾಡ್ತಾರೆ. ಆವಾಗ ಅಷ್ಟು ಹೀಟಲ್ಲಿ ಪ್ರೋಸೆಸ್ ಮಾಡಿದ್ರೆ ಕೊನೆಗೆ ಅದರಲ್ಲಿ ಏನೂ ಉಳ್ಕೊಳ್ಳೋದಿಲ್ಲ. ಆಮೇಲೆ ನಿಮ್ಗೆ ಗೊತ್ತು ಅದರಲ್ಲಿ ಯಾವುದು ಸ್ಮೆಲ್ ಬರಬಾರ್ದು ಮತ್ತು ಅದು ತುಂಬ ಬೆಳ್ಳಗಿರಬೇಕು ಅಂತಂದ್ಬಿಟ್ಟು ನಿಮಗೆ ಅದಕ್ಕೆ ಅಗೇನ್ ಕೆಮಿಕಲ್ಸು ಆಯಿಲ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ನ ಅದಕ್ಕೆ ಆ್ಯಡ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಅದಕ್ಕೆ ನಮ್ಮಲ್ಲಿ ನಾನು ಸದ್ಯಕ್ಕೆ ಕಡಲೆಕಾಯಿ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ, ಅವೆರಡು ಎಣ್ಣೆನ ನಾನು ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ಅದನ್ನೇ ನಾನು ನಿಮ್ಗೆ ಕೂಡ ರೆಕಮೆಂಡ್ ಮಾಡ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ನೀವು ರಿಸರ್ಚ್ ಮಾಡಿ. ಫೈನಲಿ ನಮಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದು ನಿಮ್ಗೆ ಗೊತ್ತು, ಈಗ ನಾನು ಹೇಳಿರೋ ಕೆಲವೊಂದು ಪ್ರಾಡಕ್ಟು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ನಿಮಗೆ ಈಗ ನೀವು ಎಚ್ಚೆತ್ಕೊಂಡ್ರೆ ನಾಳೆ ನೀವು ಹಾಸ್ಪಿಟ್ಲಲ್ಲಿ ತುಂಬ ದೊಡ್ಡ ಬಿಲ್ನ ಕೊಡುವಂಥದ್ದನ್ನು ನೀವು ಅವಾಯ್ಡ್ ಮಾಡ್ಬೋದು. ಇಲ್ಲಿಗೆ ನಂದು ಇವತ್ತು ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಧನ್ಯವಾದ. ಯೂಟ್ಯೂಬ್ ಚಾನಲ್ಗೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸುತ್ತಾರೆ ಬೇರೆಯವ್ರಿಗೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾವುದೇ ರೀತಿ ತಪ್ಪುಗಳಿದ್ದರೆ ನಾನು ಅದನ್ನು ತಿದ್ಕೊತೀನಿ. ಧನ್ಯವಾದಗಳು.